ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮಾನುಜ ಕಥಾಮಾಲಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಮ್ಮಾಳ್ವಾರರ ಬಗ್ಗೆ ತಿಳಿಬೇಕಾದ್ರೆ ಅವರೊಂದಿಗೆ ಬೆರೆತು ಹೋಗಿರುವಂತಹ ಮಧುರಕವಿ ಆಳ್ವಾರರ ಬಗ್ಗೆ ತಿಳಿಬೇಕಾಗತ್ತೆ. ಕ್ರಿಸ್ತಪೂರ್ವ 3102 ಇಸವಿಯಲ್ಲಿ ಚೈತ್ರ ಮಾಸ ಚಿತ್ತಾ ನಕ್ಷತ್ರದಂದು ಮಧುರಕವಿ ಆಳ್ವಾರರ ಜನನವಾಗುತ್ತದೆ. ಇವರನ್ನ ಕೆಲವೊಂದು ಕಡೆ ಕುಮುದ ಗಣಪತಿ ಅಥವಾ ಕೌಮೋದಕಿಯ ಅಂಶ ಅಂತಲೂ ಕರೀತಾರೆ, ಕೆಲವೊಂದು ಕಡೆ ವೈನತೆಯ ಗರುಡನ ಅಂಶ ಅಂತಲೂ ಕರೀತಾರೆ. ಇಂತಹ ಮಧುರಕವಿ ಆಳ್ವಾರರು ತಿರುಕ್ಕುಹೂರ್ ಅಂದರೆ ಆಳ್ವಾರ್ ತಿರುನಗರಿಯಿಂದ 4 ಮೈಲಿಗಳಷ್ಟು ದೂರ ಇರುವಂತಹ ತಾಮ್ರಪರ್ಣಿ ನದಿಯ ತಟದಲ್ಲೇ ಇರುವಂತಹ ವೈತಮಾನಿದಿ ಪೆರುಮಾಳ್ನ ಸಾನ್ನಿಧ್ಯ ಇರುವಂತಹ ತಿರುಕೋಲೂರು ಎಂಬ ಪುಣ್ಯಕ್ಷೇತ್ರದಲ್ಲಿ ಜನಿಸ್ತಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ವೇದಾಧ್ಯಯನಗಳನ್ನೆಲ್ಲ ಮಾಡಿ ಕಾಶಿ, ಮಧುರ, ಅಯೋಧ್ಯಾಗಳಂಥ ದಿವ್ಯ ಕ್ಷೇತ್ರಗಳನ್ನು ಸಂದರ್ಶಿಸಬೇಕು ಅಂತ ಹೇಳಿ ಉತ್ತರ ಭಾರತಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಅಯೋಧ್ಯೆಯನ್ನು ತಲುಪಿ ಅಲ್ಲಿ ಶ್ರೀರಾಮಚಂದ್ರನ ಸೌಂದರ್ಯವನ್ನು ಕಂಡು ಶ್ರೀರಾಮಚಂದ್ರನ ಕುರಿತಾಗಿ ಧ್ಯಾನವನ್ನು ಮಾಡ್ತಾರೆ. ಇದನ್ನು ಕೆಲವೊಂದು ಕಡೆ ಹೇಗೆ ವರ್ಣಿಸ್ತಾರೆ ಅಂತ ಹೇಳಿದ್ರೆ, ಇವರು ಧ್ಯಾನಕ್ಕೆ ಕುಳಿತಾಗ ಶ್ರೀಕೃಷ್ಣನ ಅವತಾರವೇ ಆಗಿರಲಿಲ್ವಂತೆ. ಧ್ಯಾನದಿಂದ ಇದ್ದಾಗ ಶ್ರೀಕೃಷ್ಣನ ಅವತಾರ ಸಮಾಪ್ತಿಯಾಗಿತ್ತಂತೆ. ಹೀಗೆ 100 ವರ್ಷಗಳ ಕಾಲ ಇವರು ಧ್ಯಾನವನ್ನು ಮಾಡಿ ಶ್ರೀರಾಮಚಂದ್ರನ ಸೇವೆಯಲ್ಲಿ ನಿರತರಾಗ್ತಾರೆ. ಒಂದು ದಿನ ಅಯೋಧ್ಯೆಯಲ್ಲಿ ಅವರಿಗೆ ಆಕಾಶದಲ್ಲಿ ವಿಶೇಷವಾದ ನಕ್ಷತ್ರವೊಂದು ಕಾಣಿಸಿ ತಿರುಕೋಲೂರು ಕಡೆಗೆ ದೃಷ್ಟಿಯನ್ನು ಹಾಯಿಸಿದಾಗ ಅಲ್ಲಿ ದಿವ್ಯವಾದ ಬೆಳಕೊಂದನ್ನು ಕಾಣ್ತಾರೆ. ಆ ಕೂಡಲೇ ಅವರು ಅದರ ಎಡೆಗೆ ಪ್ರಯಾಣವನ್ನು ಮಾಡ್ತಾರೆ. ಅವರು ನೇರವಾಗಿ ಬಂದು ತಾಮ್ರಪರ್ಣಿ ನದಿಯ ತರದಲ್ಲಿದ್ದಂಥ ಆಳ್ವಾರ್ ತಿರುನಗರಿಯ ಆದಿನಾಥನ ಸಾನ್ನಿಧ್ಯಕ್ಕೆ ಬರ್ತಾರೆ. ಅಲ್ಲಿ ನಮ್ಮಾಳ್ವಾರರ ಬಗ್ಗೆ ಕೇಳ್ತಾರೆ. ನಮ್ಮಾಳ್ವಾರರನ್ನ ಭೇಟಿಯಾಗಬೇಕು ಅಂತ ಹೇಳಿ ಅವರ ಸಾನ್ನಿಧ್ಯಕ್ಕೆ ಹೋಗಿ ಅವರನ್ನು ಮುಟ್ಟಿ ಮಾತನಾಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆಗಳು ಬರೆದಿದ್ದಾಗ ಒಂದು ದೊಡ್ಡ ಬಂಡೆಕಲ್ಲನ್ನು ಎತ್ತಿ ಹಾಕ್ತಾರೆ. ಇದರ ಸದ್ದಿನಿಂದ ಎಚ್ಚೆತ್ತಂತಹ ನಮ್ಮಾಳ್ವಾರರು ಮೊಟ್ಟ ಮೊದಲ ಬಾರಿಗೆ ಕಣ್ಣನ್ನು ತೆರೆದು ನೋಡ್ತಾರೆ. ನಮ್ಮಾಳ್ವಾರರನ್ನು ಮಾತನಾಡಿಸಬೇಕು ಅನ್ನೋ ಉದ್ದೇಶದಿಂದ ಮಧುರಕವಿ ಆಳ್ವಾರರು ತಾತ್ವಿಕವಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದೇನೆಂದರೆ, ಸೆಂತಿನ್ ವಯತ್ರಲ್ ಸಿರಿಯಾದು ಪಿರಂದಾಲ್ ಎತ್ತೈ ತಿಂದ್ರು ಹೆಂಗೆ ಕೆಡುಕುಂ ಅಂತ. ಅಂದರೆ ಸತ್ತಿರುವವರ ದೇಹದಲ್ಲಿ ಜೀವಿಸುವ ವಸ್ತು ಯಾವುದು, ಅದು ಹೇಗಿರುತ್ತದೆ, ಏನನ್ನು ಮಾಡುತ್ತದೆ ಮತ್ತು ಹೇಗೆ ಜೀವಿಸುತ್ತದೆ ಅಂತ. ಅದಕ್ಕೆ ನಮ್ಮಾಳ್ವಾರರು ಹೇಳ್ತಾರೆ, ಅತ್ತೈ ತಿಂದ್ರು ಹಂಗೆ ಕೆಡುಕುಂ ಅಂತ. ಅಂದರೆ ಆ ವಸ್ತು ದೇಹದಲ್ಲಿರುವಂತಹ ಆತ್ಮ ಅದು ಕರ್ಮ ಮಾಡಲು ಮತ್ತು ತಮ್ಮ ಸುತ್ತಲಿನ ಜನರಿಗೆ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಮಾಡಲು ಹೇಗೆ ಬಂಧಿತವಾಗಿವೆ ಎಂಬುದನ್ನು ವಿವರಿಸ್ತಾರೆ. ಇದರಿಂದ ಅತ್ಯಂತ ಸಂತೋಷಿತರಾದಂತಹ ಮಧುರಕವಿ ಆಳ್ವಾರರು ನಮ್ಮಾಳ್ವಾರರ ಪಾದಗಳನ್ನು ಹಿಡಿದು ಅವರ ಶಿಷ್ಯರಾಗ್ತಾರೆ. ನಮ್ಮಾಳ್ವಾರರಿಂದ ಹೇಳಲ್ಪಟ್ಟಂತಹ 4 ವೇದಗಳ ಸಾರವಾದಂತಹ ಪ್ರಬಂಧಗಳನ್ನು ಮಧುರಕವಿ ಆಳ್ವಾರರು ಬರಹ ರೂಪದಲ್ಲಿ ದಾಖಲಿಸ್ತಾರೆ. 32 ವರ್ಷಗಳ ನಂತರ ನಮ್ಮಾಳ್ವಾರರು ದೇಹ ಸಮಾಪ್ತವನ್ನು ಮಾಡಬೇಕು ಅಂದಾಗ ಮಧುರಕವಿ ಆಳ್ವಾರರು ನಮ್ಮಾಳ್ವಾರರ ಅರ್ಚನಾ ವಿಗ್ರಹವನ್ನು ಕೇಳ್ತಾರೆ. ಆಗ ನಮ್ಮಾಳ್ವಾರರು ತಾಮ್ರಪರ್ಣಿ ನದಿಯ ನೀರನ್ನು ಕುದಿಸೋದಕ್ಕೆ ಹೇಳ್ತಾರೆ. ಈ ಪ್ರಕ್ರಿಯೆಯನ್ನು ಮಾಡಿದಾಗ ಮೊದಲು ಒಂದು ವಿಗ್ರಹ ಸಿಗುತ್ತೆ, ಆದರೆ ಅದು ನಮ್ಮಾಳ್ವಾರರನ್ನು ಹೋಲೋದಿಲ್ಲ. ಇದನ್ನು ಕೇಳಿದಂತಹ ಮಧುರಕವಿ ಆಳ್ವಾರರಿಗೆ ನಮ್ಮಾಳ್ವಾರರು ಹೇಳ್ತಾರೆ, ಭವಿಷ್ಯದಲ್ಲಿ ಆಳ್ವಾರ್ ಪರಂಪರೆ ಮುಗಿದು ಆಚಾರ್ಯ ಪರಂಪರೆ ಶುರುವಾದಾಗ ಶ್ರೀ ವೈಷ್ಣವ ಧರ್ಮ ಅವನತಿಯನ್ನು ಹೊಂದುವ ಹೊತ್ತಿಗೆ ಈ ಧರ್ಮವನ್ನು ಮತ್ತೆ ಪುನಃಸ್ಥಾಪಿಸಲು ಅವತಾರವೆತ್ತುವ ಭವಿಷ್ಯದಾಚಾರ್ಯ ರಾಮಾನುಜರ ವಿಗ್ರಹ ಅಂತೇಳಿ ಪುನಃ ನಮ್ಮಾಳ್ವಾರರ ವಿಗ್ರಹ ಬೇಕು ಅಂತ ಕೇಳಿದಾಗ ಮತ್ತೊಮ್ಮೆ ಆ ನೀರನ್ನು ಕುದಿಸಿದಾಗ ಮತ್ತೊಂದು ವಿಗ್ರಹ ಸಿಗುತ್ತೆ, ಅದೇ ನಮ್ಮಾಳ್ವಾರರ ವಿಗ್ರಹ. ನಂತರ ನಮ್ಮಾಳ್ವಾರರು ಭಗವಂತನ ಚರಣಗಳಲ್ಲಿ ಲೀನವಾಗ್ತಾರೆ. ಇವತ್ತಿಗೂ ಕೂಡ ತಿರುಕ್ಕುಹೂರಿನಲ್ಲಿ ನಮ್ಮಾಳ್ವಾರರು ಮತ್ತು ರಾಮಾನುಜರ ಆ ವಿಗ್ರಹಗಳಿರುತ್ತೆ. ಮತ್ತು ಮಧುರಕವಿ ಆಳ್ವಾರರು ನಮ್ಮಾಳ್ವಾರರ ಬಗ್ಗೆ 11 ಪಾಶುರಗಳನ್ನು ರಚಿಸ್ತಾರೆ. ಅವು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಮೂಲತಃ ಮಧುರಕವಿ ಆಳ್ವಾರರ ನಿಜವಾದ ಹೆಸರು ಯಾರಿಗೂ ತಿಳಿದಿಲ್ಲ. ಅವರು ಬರೆದಿರುವಂತಹ 11 ಪಾಶುರಗಳು ಎಷ್ಟು ಸುಮಧುರವಾಗಿದೆಯೋ ಅದಕ್ಕಾಗಿ ಅವರಿಗೆ ಮಧುರಕವಿ ಆಳ್ವಾರ್ ಅಂತ ಕರೀತಾರೆ.